हरि ओम 14ನೇ ಶ್ಲೋಕ त्वं पितॄणामपि पिता देवानामपि देवता परतः अपि परश्चासि विधाता वेधसामपि पदविभाग त्वं पितॄणाम् अपि पिता त्वं पितॄणाम् अपि पिता देवानाम् अपि देवता परतः अपि परः च असि विधाता वेधसाम् अपि ಈ ಶ್ಲೋಕದಲ್ಲಿ ಅನ್ವಯ ಹೀಗಿದೆ ತ್ವಂ ಪಿತೃಣಾಂ ಅಪಿ ಪಿತಾ ದೇವಾನಾಂ ಅಪಿ ದೇವತಾ ಪರತಃ ಅಪಿ ಪರಃ ಚ ಅಸಿ ವೇಧಸಾಂ ಅಪಿ ವಿಧಾತಾ ಅಸಿ ಎಲ್ಲ ದೇವತೆಗಳು ಪರಬ್ರಹ್ಮನ ಮಹಿಮೆಯನ್ನ ಕೊಂಡಾಡ್ತಾ ಇದ್ದಾರೆ. ಇಲ್ಲಿ ತ್ವಂ ಪಿತೃಣಾಮಪಿ ಪಿತಾ, ಪಿತೃದೇವತೆಗಳಿಗೂ ನೀನು ಪಿತೃಸ್ಥಾನೀಯನು. ತ್ವಂ ದೇವಾನಾಮಪಿ ದೇವತಾ, ಇಂದ್ರಾದಿ ದೇವತೆಗಳಿಗೂ ನೀನು ದೇವತೆ, ಅವರಿಗೂ ಹೆಚ್ಚಿನ ಪದವನ್ನ, ಸ್ಥಾನವನ್ನ, ಶಕ್ತಿಯನ್ನ ಹೊಂದಿರುವವನು. ಪರತಃ ಅಪಿ ಪರಶ್ಚಾಸಿ, ಅತ್ಯಂತ ಉತ್ಕೃಷ್ಟತಮವಾದಂತಹ ಸ್ಥಾನ ಅಥವಾ ಕೀರ್ತಿ ಯಾವುದಿದೆಯೋ ಅದಕ್ಕಿಂತ ನೀನು ಮಿಗಿಲಾದದ್ದು. ಪರತಃ ಅಪಿ ಪರಶ್ಚಾಸಿ ವಿಧಾತ ವೇಧಸಾಮಪಿ. ವಿಧಾತ ಎಂಬ ಶಬ್ದದಿಂದ ದಕ್ಷ ಪ್ರಜಾಪತಿ ಮುಂತಾದಂತಹ ಪ್ರಜಾಪತಿಗಳಿಗೂ ಕೂಡ ನೀನು ಸೃಷ್ಟಿಕರ್ತ ಅಥವಾ ಅವರಿಗೂ ಕೂಡ ಪಿತೃಸ್ಥಾನೀಯನು. ಇಲ್ಲಿ ಗೀತೆಯ ಒಂದು ಶ್ಲೋಕವನ್ನ ಮನಸ್ಸಿಗೆ ತಂದುಕೊಳ್ಬೇಕು. ಇಂದ್ರಿಯೇಭ್ಯಃ ಪರಾಹ್ಯರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ ಮನಸಶ್ಚ ಪರಾ ಬುದ್ಧಿಃ ಬುದ್ಧೇರಾತ್ಮಾ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಠಾ ಸಾ ಪರಾಗತಿಃ. ಈ ಶ್ಲೋಕದಲ್ಲಿ, ಎರಡು ಶ್ಲೋಕಗಳಲ್ಲಿ ಇಂದ್ರಿಯೇಭ್ಯ ಪರಾಹಿ ಅರ್ಥಾಹ, ಇಂದ್ರಿಯಕ್ಕಿಂತ ಇಂದ್ರಿಯ ಅರ್ಥಗಳು, ಇಂದ್ರಿಯದ ವಿಷಯಗಳು ಶ್ರೇಷ್ಠ. ಅವುಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ, ಬುದ್ಧಿಗಿಂತ ಮಹತ್ತತ್ವ, ಮಹತ್ತಿಗಿಂತ ಅವ್ಯಕ್ತ, ಅವ್ಯಕ್ತಕ್ಕಿಂತ ಪುರುಷ. ಪುರುಷನು ಸರ್ವಶ್ರೇಷ್ಠ. ಪುರುಷ ಅಂದ್ರೆ ಇಲ್ಲಿ ಸರ್ವಾತ್ಮನಾದಂತಹ ಚೈತನ್ಯ ಪರಬ್ರಹ್ಮ. ಇಂಥ ಪುರುಷನಿಗಿಂತ ಶ್ರೇಷ್ಠ ಮತ್ತೊಬ್ಬ ಇಲ್ಲ ಎಂಬುದಾಗಿ ಈ ಎರಡು ಶ್ಲೋಕಗಳಲ್ಲಿ ಹೇಳಲ್ಪಟ್ಟಿದೆ. ಹೀಗೆ ಸರ್ವವ್ಯಾಪ್ತ ಚೈತನ್ಯವು ಸರ್ವ ವಸ್ತುಗಳಿಗಿಂತ, ವ್ಯಕ್ತಿಗಳಿಗಿಂತ, ಶಕ್ತಿಗಳಿಗಿಂತ ಶ್ರೇಷ್ಠವಾದದ್ದು. ಹೀಗೆ ಎಲ್ಲ ದೇವತೆಗಳು ಪರಬ್ರಹ್ಮನ್ನ ಹಾಡಿ ಹೊಗಳ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. In 14th ಶ್ಲೋಕ, the poet says, Lord Brahma is the ultimate of this universe. Tvam Pitranamapi Pita, you are the father of all the Pitradevatas. And in fact, you stand supreme among all the Devatas, gods, divine forces. In fact, you are the ultimate, the supreme reality
which gets manifested in various forms. And at the last but not the least, you are the father figure of even Daksha Brahma and so on. In Puranas, Daksha Brahma and other Brahmas are said to be the first line of generation. But you are the creator of those different types of Brahmas. Hence, none is superior, greater than you Almighty, Lord Brahman. चतुर्दश श्लोकस्य विचारः सुन्दरः वर्तते, ब्रह्मणः स्तुतिपरकः। अयं ब्रह्मा सर्वेषामपि पितृदेवतानाम् अपि पितृस्थानीयः, देवतानामपि इन्द्रादीनां पितृस्थानीयः, तेभ्यः अपि पितृस्थानीयः। इंद्रियादि सर्वेभ्यः अपि पदार्थेभ्यः, अव्यक्तपर्यन्तेभ्यः पदार्थेभ्यः अपि पुरुषः श्रेष्ठः, उत्कृष्टः। एवं पुराणादिषु अभिव्यक्ताः ये च दक्षादि प्रजापतयः, तेषाम् अपि आदिपुरुषाणां भवान् एव मानसः पिता। एवं भवन्तं ब्रह्माणं विहाय नान्या शक्तिः, नान्यत् बलं वर्तते। एवं भवानेव सर्वशक्तः, सर्वव्यापकः, सर्वचैतन्यम् इति उपवर्णयति देवसमूहः। ओद्तೇನೆ। त्वं पितॄणामपि पिता, देवानामपि देवता, परतोऽपि परश्चासि, विधाता वेधसामपि। 15 ಇವತ್ತಿನ ಕೊನೆಯ ಚರ್ಚಾ ಶ್ಲೋಕ. त्वमेव हव्यं होता च भोज्यं च भोज्यं भोक्ता च शाश्वतः, वेद्यं च वेदिता चासि, ध्याता ध्येयं च यत्परम्। पदविभाग। त्वम् एव हव्यं होता च भोज्यं भोक्ता च शाश्वतः, वेद्यं च वेदिता च असि, ध्याता ध्येयं च यत्परम्। अन्वय ಹೀಗೆ. शाश्वतं त्वं एव हव्यं होता च असि, भोज्यं भोक्ता च असि, वेद्यं च वेदिता च असि, ध्याता यत् च परमं ध्येयं असि. ಇಲ್ಲಿ ಎಲ್ಲವೂ ಬ್ರಹ್ಮಮಯ ಎಂಬಂತಹ ಪರಿಕಲ್ಪನೆಯನ್ನ ಕೊಡಲಾಗಿದೆ. ಇದಕ್ಕೆ ಪೂರಕವಾಗಿ ನಾವು ಭಗವದ್ಗೀತೆಯ ಒಂದು ಶ್ಲೋಕವನ್ನ, ಪ್ರಾಯಶಃ 4ನೇ ಅಧ್ಯಾಯ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಈ ಶ್ಲೋಕವನ್ನ ಪರಾಮರ್ಶೆ ಮಾಡಬಹುದು. ಅಲ್ಲಿ ಹೇಳಿರುವಂತಹ ವಿಚಾರ ಮತ್ತು ಇಲ್ಲಿ ಕವಿ ಹೇಳ್ತಾ ಇರುವಂತಹ ವಿಚಾರ ಎರಡೂ ಕೂಡ ಸಮಂಜಸವಾಗ್ತದೆ, ಸಂಗತಿಯನ್ನ ಪಡ್ಕೊಳ್ತದೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ,
ब्रह्म अग्नौ ब्रह्मणा हुतम ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಶ್ಲೋಕದ ತಾತ್ಪರ್ಯಾರ್ಥ ಹೀಗಿದೆ: ಯಜ್ಞವನ್ನ ಮಾಡುವಂತಹ ಕರ್ತ ಅವನು ಕೂಡ ಬ್ರಹ್ಮನು, ಯಜ್ಞವೂ ಬ್ರಹ್ಮವೇ, ಯಜ್ಞದಲ್ಲಿ ಹಾಕ್ತಾ ಇರುವಂತಹ ಹವಿಸ್ಸು ಬ್ರಹ್ಮ, ಅದನ್ನ ಸ್ವೀಕರಿಸ್ತಾ ಇರುವಂತಹ ಹುತಾಶನನು ಬ್ರಹ್ಮ, ಹುತಾಶನನಿಂದ ಹವಿಸ್ಸು ಯಾವ ದೇವತೆಗೆ ಕೊಡಲ್ಪಡ್ತದೋ ಅಂತಹ ದೇವತೆಯು ಬ್ರಹ್ಮ. ಇನ್ನು ಈ ಯಜ್ಞದ ಫಲದಿಂದ ಸ್ವರ್ಗಾದಿ ಇಷ್ಟ ಪ್ರಾಪ್ತಿ ಉಂಟಾಗ್ತದಲ್ಲ, ಅದು ಕೂಡ ಬ್ರಹ್ಮ. ಹೀಗೆ ಸರ್ವಂ ಬ್ರಹ್ಮಮಯಂ ಜಗತ್, ಬ್ರಹ್ಮಮಯಂ ಬ್ರಹ್ಮಮಯ ಪ್ರಪಂಚ ಎಂಬುದು ಆ ಶ್ಲೋಕದ ತಾತ್ಪರ್ಯಾರ್ಥ. ಅದನ್ನೇ ಇಲ್ಲಿ ಕವಿ ತನ್ನದೇ ಆದ ಲಲಿತ ಶೈಲಿಯಲ್ಲಿ ಕೊಟ್ಟಿದ್ದಾನೆ. ತ್ವಮೇವ ಹವ್ಯಂ, ಹವ್ಯಂ ಎಂಬ ಶಬ್ದಕ್ಕೆ ಆಜ್ಯಂ, ಆಜ್ಯಾದಿಕಂ ಹವಿಹಿ, ತುಪ್ಪ ಮುಂತಾದಂತಹ ಆಹುತಿಯನ್ನ ಕೊಡುವಂತಹ ದ್ರವ್ಯಗಳು ಯಾವ್ಯಾವ ಇದೆಯಲ್ಲ ಅದನ್ನ ಹವ್ಯ ಎಂಬುದಾಗಿ ಹೇಳ್ತಾರೆ. ತ್ವಮೇವ ಹವ್ಯಂ, ಹೋತ, ಯಜ್ಞ ಮಾಡುವವನಿಗೆ ಹೋತ ಎಂಬುದಾಗಿ ಹೇಳ್ತಾರೆ. ಹೋತಾಚ ಭೋಜ್ಯಂ, ಯಜ್ಞವನ್ನು ಉಪಭೋಗಿಸುವಂತಹ ದೇವತೆಗಳು, ಅಥವಾ ಇಲ್ಲಿ ಅಗ್ನಿ, ಅಗ್ನಿಯೇ ಪ್ರಥಮವಾಗಿ ಯಜ್ಞದ ಹವಿಸ್ಸನ್ನ ಸ್ವೀಕರಿಸ್ತಾನೆ. ಭೋಕ್ತ, ಇದರ ಫಲವನ್ನ ಅನುಭವಿಸುವವನು. ಹಾಗೆಯೇ ಭೋಕ್ತಾಚ ಶಾಶ್ವತಃ, ವೇದ್ಯಂಚ ವೇದಿತಾಚಾಸಿ. ಇಲ್ಲಿ ಸಾಕ್ಷಾತ್ ಕಾರ್ಯಂ ವಸ್ತು ಯಾವುದಿದೆಯೋ, ಯಾವುದನ್ನ ಸಾಕ್ಷಾತ್ಕರಿಸಲ್ಪಡಬೇಕು ಅಂತಹ ಸಾಕ್ಷಾತ್ಕಾರ ಪಡೆಯುವಂತಹ ದೇವತೆಗಳು, ಅವರು ಕೂಡ ಇಲ್ಲಿ ವೇದ್ಯರು, ಅವು ಕೂಡ ಬ್ರಹ್ಮಸ್ವರೂಪರೇ. ಮತ್ತು ಸಾಕ್ಷಾತ್ಕಾರ ಮಾಡಿಕೊಳ್ಳುವವನು ಕೂಡ ಬ್ರಹ್ಮಸ್ವರೂಪನೇ. ವೇದ್ಯಂಚ ವೇದಿತಾಚಾಸಿ ಧ್ಯಾತಾಧ್ಯೇಯಂಚ ಶಾಶ್ವತಂ. ಇನ್ನು ಯಾವ ವಿಚಾರವನ್ನ ಮನಸ್ಸಿನಲ್ಲಿ ಧರಿಸ್ತಾನೆ ಅಂತಹ ಧ್ಯಾತ ಅವನು ಕೂಡ ಬ್ರಹ್ಮಸ್ವರೂಪನೇ. ಯಾವ ವಿಷಯಕವಾಗಿ ಅವನು ಧ್ಯಾನವನ್ನು ಮಾಡುತ್ತಾನೋ ಅಂತಹ ಧ್ಯೇಯ ವಸ್ತುವು ಕೂಡ ಬ್ರಹ್ಮನೇ. ಹೀಗೆ ಎಲ್ಲವೂ ನೀನೇ ಆಗಿದ್ದೀಯ, ನೀನೇ ಎಲ್ಲದರ ಸೂತ್ರಧಾರನಾಗಿದ್ದೀಯ, ಎಲ್ಲ ವಿಭಿನ್ನ ಪಾತ್ರಗಳ ಹಿಂದೆ ಇರುವಂತಹ ಸೂತ್ರಧಾರ ನೀನೇ ಎಂಬುದು ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಂತಹ ವಿಚಾರ. In 15th shloka, it is said that all different kinds of representations are nothing but Lord Brahman. In the context of yajna, the performer is Lord Brahma. Right from the performer till the bhogya vastu or object of enjoyment, everything which spans between these two levels are invariably the manifestation of Lord Brahman. From the viewpoint of Lord Brahman, everything is his own manifestation. The performer of yajna is Lord Brahman, and the havis which is offered in the yajna, that is also Lord Brahman. The god of fire, Agni Devata, he also
is none other than Brahman, and the uh, God for whom the offering is made, he or that God is also Lord Brahman, and the mantra with which the performer had uh, offered the Havis, that mantra is also Lord Brahman. And at the last, even the fruit of those karma, those sacrifices, are nothing but Lord Brahman. Hence, in the context of yajna, each and every aspect or element, factor, becomes none other than Lord Brahman in various forms. पंचदशः श्लोकः तात्पर्यार्थः। यज्ञे ये पदार्थाः, ये च पुरुषाः देवाः साक्षात् परोक्षेण वा भागं गृह्णन्ति, यच्च कर्मफलं ये च स्वर्गादयः लोकाः, ते सर्वे अपि ब्रह्मणः एव प्रकाशिताः अंशाः, आविर्भूताः पदार्थाः। यश्च यज्ञकर्ता, यच्च हविः, यश्च अग्निदेवता, यश्च अग्निदेवः, या च आहुति स्वीकर्त्री देवता, यच्च कर्मफलं, यश्च स्वर्गादयः भोगाः भोगः, यच्च ध्येयवस्तु, एतत् सर्वमपि ब्रह्म एव, नान्यत् इति श्लोकस्यास्य सारांशः। 15ನೇ ಶ್ಲೋಕವನ್ನು ಒಮ್ಮೆ ಓದ್ತೇನೆ. ತ್ವಮೇವ ಹವ್ಯಂ ಹೋತಾ ಚ ಭೋಜ್ಯಂ ಭೋಕ್ತಾ ಚ ಶಾಶ್ವತಃ, वेद्यं च वेदिता चासि, वेद्यं च वेदिता चासि, ध्याता ध्येयं च यत्परम्. ಇಲ್ಲಿಗೆ ಇವತ್ತಿನ ವ್ಯಾಖ್ಯಾನ ಶೃಂಖಲ ಮುಗಿದಿದೆ. ನಿಮ್ಮ ವಿಚಾರ ತಿಳಿಸಿದೆ. ಇವತ್ತಿನ ಚರ್ಚೆ ಮುಗಿದಿದೆ. ಮಂಗಲ ಶ್ಲೋಕದೊಂದಿಗೆ ಸಮಾಪನ ಮಾಡುವ. ತ್ವಮೇವ ಹವ್ಯಂ मंगलश्लोकः। अस्त्युत्तरस्यां दिशि देवतात्मा हिमालयो नाम नगाधिराजः, पूर्वापरौ तोयनिधि वगाह्य स्थितः पृथिव्या इव मानदण्डः। धन्यवादः। पुनः श्वः मिलामः।